ಹೇಳಿ ಸರ್ ಏನಾಗಿತ್ತು? ನಮ್ಮ ಮಿಸ್ಸೆಸ್ಸಿನ ತಂಗಿ ರೀ ಸವಿತಾ ಮಾರುತಿ ಜೋಗಾಣಿ. ಅವ ನಿನ್ನೆ ಸುಸೈಡ್ ಮಾಡಿದ ಅಂತ ಹೇಳ್ತಾರೆ ರೀ. ಅವ್ನು ಸುಸೈಡ್ ಮಾಡಿಲ್ಲ ರೀ. ಅವ್ನು ವೆಲ್ ಎಜುಕೇಟೆಡ್ ಐತಿ. ಅವ್ನು ಇಲ್ಲೇ ಸಣ್ಣ ಮೀರಾ ಸ್ಕೂಲ್ನಾಗ ಟೀಚರ್ನ ಐತ್ರಿ. ಅವ್ನಿಗೆ ಸುಸೈಡ್ ಮಾಡಿಲ್ಲ ರೀ. ಅವ್ನಿಗೆ ಭಾಳ ಟಾರ್ಚರ್ ಮಾಡಿದ್ದಾರೆ ಅವ್ನ ಮನೆಯವ್ರು. ಅವ್ನ ಗಂಡನ ಅಪ್ಪ ಮತ್ತು ಅವ್ವ ಮತ್ತು ಅವನ ತಂಗಿ ಎಲ್ಲರೂ ಕೂಡ್ಕೆ ಅವ್ನಿಗೆ ಭಾಳ ಪ್ರಾಬ್ಲಮ್ ಮಾಡಿದ್ದಾರೆ. ಶಾಲೆಗೆ ಹೋಗ್ಬೇಡ, ಮನ್ಯಾಗಿನ ಕೆಲಸ ಮಾಡೋದು ಇದು ಮಾಡಿ ನೀ ಶಾಲೆಗೆ ಹೋಗ್ಬೇಡ ಅಂತ ಟಾರ್ಚರ್ ಮಾಡಿದ್ರಿ. 2 ವರ್ಷ ಅವ್ನಿಗೆ ಟಾರ್ಚರ್ ಮಾಡಿ ಅವ್ನ ಮನಸ್ಸಿನಾಗ ಅವ್ನು ಟೆನ್ಷನ್ನಾಗ ಸುಸೈಡ್ ಮಾಡ್ಕೊಂಡಾರ. ಅವ್ನು ಬರ್ದಾರೆ ಅದು ಗೊತ್ತಿಲ್ಲ ರೀ. ನೀವು ಈ ಸುಸೈಡ್ ಇಲ್ದಿ ಇದು ಕೊಲೆನೇ ಐತಂದ್ರೆ ನಮ್ಮ ಹಿರಿಯರು ಎಲ್ಲರದು ಮನಸ್ಸಿನಾಗ ಅದ ಐತಿ. ಇನ್ನಿನ್ನೇ ಮಧ್ಯಾಹ್ನಕ್ಕೆ ಆದಿದೆ. ಮೊದಲು ಜಗಳ ಮನ್ಯಾಗ ಇತ್ತು ರೀ. ಅದು ಅವ್ನು ಹೇಳಿರಿ ಯಾರಿಗೆ ಅವ್ನ ಮನಸ್ಸಿನಾಗ ಇಸ್ಕೊಂಡಾರಿ. ಈ ಸಡನ್ಲಿ ಏನು ಆ್ಯಕ್ಷನ್ ಅಂತ ತಗೊಂಡಾರಿ. ಮೊದಲು ಜಗಳ ಐತ್ರಿ. ಅವ್ನು ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಅವ್ನಿಗೆ ಹೇಳಿ ಬಂದೇವು ರೀ. ಮೊದಲು 1 ವರ್ಷ ಹಿಂದೆ ನಾವು ಹೇಳಿ ಬಂದೇವು ರೀ. ನಮ್ಮ ಹೆಂಡತಿ ನಮ್ಮ ಮಿಸ್ಸೆಸ್ಸಿನ ತಂಗಿ ರೀ. ಇವು ಅದ್ರ ಸಲುವಾಗಿ ನಾವು ಈ ಪೊಲೀಸವ್ರ ಸಾಹೇಬ್ರಿಗೆ ಎಲ್ಲರೂ ಕೂಡಿಕೆ ನಾವು ನ್ಯಾಯ ಬೇಕು, ಎಲ್ಲ ಕ್ಲಿಯರ್ ಆಗಬೇಕು ರೀ. ಅದ್ರ ಸಲುವಾಗಿ ನಾವು ಹೇಳ್ತೀವಿ ರೀ. ನಮ್ಮ ಈ ಶಾಲೆಗೆ ಟೀಚರ್ ಐತ್ರಿ. ಶಾಲೆ ಅದು ನೀವು ನೌಕರಿ ಮಾಡಬೇಡ ಅಂತ ಟಾರ್ಚರ್ ಮಾಡಿದ್ದಾರೆ ಮನೆಯವ್ರು. ಅವನ ಗಂಡನ ಅವ್ವ ಅಪ್ಪ ಮತ್ತು ಅವನ ತಂಗಿ ಅದ್ರ ಸಲುವಾಗಿ ಭಾಳ ಟಾರ್ಚರ್ ಮಾಡಿದ್ದಾರೆ. ಅವನಿಗೆ ಕೆಲಸ ಮಾಡಬೇಡ ನೀ. ಸವಿತಾ ಜೋಗಾನಿ ಅನ್ನುವ ಒಂದು ಸ್ಕೂಲ್ ಟೀಚರ್ ಅವರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದು ಈಗಾಗಲೇ ಪೊಲೀಸರು ತಮ್ಮ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇನ್ನೂವರೆಗೆ ಅದು ಸ್ಪಷ್ಟೀಕರಣವಾಗಿಲ್ಲ. ಆದರೆ ತವರು ಮನೆಯವರ ಪ್ರಕಾರ ಆಕೆಗೆ ತುಂಬ ತೊಂದರೆ ಆಗ್ತಾಯಿತ್ತು, ತೊಂದರೆ ಕೊಡ್ತಾಯಿದ್ರು ಮನೆಯವರು. ಮನೆಯಲ್ಲಿರುವ ಅತ್ತೆ ಮಾವ ಗಂಡ ಅದೇ ಥರ ನಾದಿನಿ ಈ ಥರ ಅವ್ರ ಮನೆಯ ಪರಿವಾರದವರು ಆಕೆಗೆ ತುಂಬ ಹ್ಯಾರೆಸ್ಮೆಂಟ್ ಮಾಡ್ತಾಯಿದ್ರು ಅನ್ನೋ ಬಗ್ಗೆ ಈಗಾಗಲೇ ಮಾಹಿತಿ ತಿಳಿದಿದೆ. ಅದ್ರ ಬಗ್ಗೆ ಪೊಲೀಸರು ಮುಂದಿನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ತವ್ರ ಮನೆಯಾಗಲೇ ಅವ್ರು ಕೊಲೆ ಮಾಡಿದಾರಂತ ಆರೋಪ ಹಾಕ್ತಾ ಇದ್ದಾರೆ. ಆಕೆಗೆ ಏನೋ ಹ್ಯಾರೆಸ್ಮೆಂಟ್ ಇತ್ತು ಅಂತ ಗೊತ್ತಾಗಿದೆ. ನಮಗೂ ಅಷ್ಟೇನು ಪೂರ್ತಿಯಾಗಿ ಗೊತ್ತಾಗಿಲ್ಲ. ಆದರೆ ಅತ್ತಿಗೆ ಮಾವ ಮತ್ತು ನಾದಿನಿ ಅದೆಲ್ಲ ಕೂಡಿ ಆಕೆಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ಮಾತು ಗೊತ್ತಾಗಿದೆ.